ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿನಿಮಾ ಸ್ಟೈಲ್ನಲ್ಲಿ ವ್ಯಕ್ತಿಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಟ್ಟದಾಸನಪುರದ ಬಳಿ ನೆನ್ನೆ ನಡೆದಿದ್ದಂಥ ಘಟನೆ ಇದು. ಅಶೀತ್ ಎಂಬ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಸ್ಪಾವೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಶೀತ್ ಕೆಲಸವನ್ನ ಮುಗಿಸಿ ಬರ್ತಾ ಇದ್ದಾಗ ಆತನನ್ನ ಅಡ್ಡಗಟ್ಟಿ ಅಪಹರಣವನ್ನ ಮಾಡಲಾಗಿತ್ತು. ಮತ್ತೋರ್ವನಿಗೆ ಲಾಂಗ್ನಿಂದ ಹಲ್ಲೆಯನ್ನ ಮಾಡಿದ್ರು. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಡಿಸಿಪಿ ನಾರಾಯಣ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಹಚ್ಚುತ್ತೇವೆ. ಬೆಂಗಳೂರು ಹೊರವಲಯದ ಆನೇಕಲ್ನ ಬೆಟ್ಟದಾಸನಪುರ ಸಮೀಪ ನಡೆದಿರ್ತಕ್ಕಂಥ ಘಟನೆ ಇದು. ಇನ್ನು ಬೇಗೂರು ರಸ್ತೆಯಲ್ಲಿರುವಂತಹ SSNN ಅಪಾರ್ಟ್ಮೆಂಟ್ ಸ್ಪಾದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಕೆಲಸ ಮುಗಿಸಿ ಬರ್ತಾ ಇದ್ದಾಗ ಕಾರ್ನಲ್ಲಿ ಬಂದಂತಹ ಮೂವರು ಈತನನ್ನ ಅಡ್ಡಗಟ್ಟಿದ್ದಾರೆ. ಅಶೀತ್ನನ್ನ ಕಾರಿಗೆ ಎಳೆದುಕೊಂಡಿದ್ದಾರೆ. ಮತ್ತೋರ್ವನಿಗೆ ಲಾಂಗ್ನಿಂದ ಹಲ್ಲೆ ಮಾಡಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಆಸ್ಪತ್ರೆಯಿಂದ MNC ಬಂದಾಗ ನಮಗೆ ವಿಷಯ ತಿಳಿತು. ಈಗಾಗಲೇ 3 ತಂಡಗಳನ್ನು ರಚಿಸಿ ಆರೋಪಿಗಳ ಪತ್ತೆಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದೇವೆ. ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಹಚ್ಚುತ್ತೇವೆ ಅಂತ ಹೇಳಿ ಡಿಸಿಪಿ ನಾರಾಯಣ್ ಮಾಧ್ಯಮಗಳಿಗೆ ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ನಮ್ಗಿನ್ನೂ ಆರೋಪಿಗಳು ಸಿಕ್ಕಿಲ್ಲ. ಸಿಕ್ಕಿದ ಮೇಲೆ ಗೊತ್ತಾಗ್ತದೆ. ಮತ್ತೆ ಎರಡನೇದು, ಈಗ ಆರೋಪಿಗಳು ಸಿಕ್ಕಿದ ನಂತರ ಯಾರು ಇದನ್ನ ನಾವು ಕಸ್ಟಡಿನಲ್ಲಿ ಯಾರೋ ವಿಕ್ಟಮ್ ಇದ್ದಾರೆ ಅವ್ರಿಗೆ ಮಾತಾಡ್ಸಿದ ಮೇಲೆ ಅವ್ರಿಗೆ ಹಳೆ ಪರಿಚಯನ ಅದು ಈಗ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಅವ್ರು ಕರೆ ಮಾಡಿದ್ದು ಮತ್ತೆ ಕೇಳಿದ್ ಮಾಡಿದ್ರೆ ದುಡ್ಡುಗೋಸ್ಕರನೇ ಮಾಡಿದ್ದಾರೆ. ಬಟ್ ಇವ್ರನ್ನೇ ಯಾಕೆ ಟಾರ್ಗೆಟ್ ಮಾಡೋದು ಅನ್ನೋದು ನಮಗೆ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗುತ್ತೆ. ಅಲ್ಲ, ಅದು ಲಾಂಗ್ ಇಂದ ಉಲ್ಟಾ ಮಾಡಿ ಹೊಡೆದಿರೋದ್ರಿಂದ ಹೆಚ್ಚಿನ ಗಾಯ ಏನೋ ಆಗಿಲ್ಲ. ಬಟ್ ದೇ ಹ್ಯಾವ್ ಅಟೆಂಪ್ಟೆಡ್ ಹಿಮ್. ಅವನು ಬಿಡಿಸೋಕೆ ಬಂದಾಗ ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಾವು ಟೀಮ್ಸ್ ಆಲ್ರೆಡಿ ಫಾರ್ಮ್ಡ್. ನಮ್ಮ ಮೇಲಾಧಿಕಾರಿಗಳು, ಕಮಿಷನರ್ ಸಾಹೇಬರು, ಮೆಡಿಕಲ್ ಕಮಿಷನರ್ ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ. ಎಂಟೈರ್ ಸಿಟಿ ಪೊಲೀಸು, ರಾಮನಗರ, ಈ ಕಡೆ ಬೆಂಗಳೂರು ಪೊಲೀಸು ಎಲ್ಲ ನಾವು ಎಲ್ಲರಿಗೂ ಮಾಹಿತಿನ ಕೊಟ್ಟಿದ್ದೀವಿ. ಹುಡುಕಾಟ ನಡೆಸ್ತಾ ಇದ್ವಿ. ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧನ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಗಿನ್ನೂ ಆರೋಪಿಗಳು ಸಿಕ್ಕಿಲ್ಲ.